ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾಯಿನ್ ಟು ಸಕ್ಸಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾವು ಈ ದಿನ ಕ್ವೆಶ್ಚನ್ ಟ್ಯಾಗ್ ಬಗ್ಗೆ ತಿಳ್ಕೊತಾ ಹೋಗೋಣ. ಜನರಲ್ ಇಂಗ್ಲೀಷ್ ವಿಭಾಗದಲ್ಲಿ ಈ ಕ್ವೆಶ್ಚನ್ ಟ್ಯಾಗ್ ಬಗ್ಗೆ 1 ಅಥವಾ 2 ಪ್ರಶ್ನೆಗಳು ಇದ್ದೇ ಇರುತ್ತೆ. ಆದ್ದರಿಂದ ನಮಗೆ ಈ ಟಾಪಿಕ್ಕು ತುಂಬ ಮುಖ್ಯ ಆಗಿರುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಾವು ಕ್ವೆಶ್ಚನ್ ಟ್ಯಾಗ್ನ ಹಾಕಬೇಕು ಅಂತ ಅಂದರೆ ನಮಗೆ ಮುಖ್ಯವಾಗಿ 3 ರೂಲ್ಸ್ಗಳು ಗೊತ್ತಿರಬೇಕು. ಅದ್ಯಾವುದು ಅಂತ ನೋಡ್ತಾ ಹೋಗೋಣ ಬನ್ನಿ. ಮೊದಲನೆಯದಾಗಿ, ಐಡೆಂಟಿಫೈ ದ ಸ್ಟೇಟ್ಮೆಂಟ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್. ಅಂದರೆ ಅಲ್ಲಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟು ಪಾಸಿಟಿವ್ ಅಥವಾ ನೆಗೆಟಿವ್ ಸ್ಟೇಟ್ಮೆಂಟಾ ಅಂತ ನಾವು ತಿಳ್ಕೋಬೇಕು. ಹೇಗೆ ಗೊತ್ತಾಗುತ್ತೆ ನಮಗೆ ಅಂತ ಅಂದರೆ, ಆ ಸೆಂಟೆನ್ಸಲ್ಲಿ ನೋ, ನಾಟ್, ನಥಿಂಗ್, ಬೇರ್ಲಿ, ಸ್ಕೇರ್ಸ್ಲಿ, ಹಾರ್ಡ್ಲಿ, ನೆವರ್, ಸೆಲ್ಡಮ್ ಇವಿಷ್ಟು ಇದ್ದರೆ ಅದು ನೆಗೆಟಿವ್ ಸ್ಟೇಟ್ಮೆಂಟ್ ಆಗುತ್ತೆ. ಅರ್ಥ ಆಯಿತು ಅನ್ಕೋತೀನಿ ಫ್ರೆಂಡ್ಸ್. ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ನಲ್ಲಿ ನೋ, ನಾಟ್, ನಥಿಂಗ್, ಬೇರ್ಲಿ, ಸ್ಕೇರ್ಸ್ಲಿ, ಹಾರ್ಡ್ಲಿ, ನೆವರ್, ಸೆಲ್ಡಮ್ ಈ ಪದಗಳು ಇದ್ದರೆ ಅದನ್ನು ನಾವು ನೆಗೆಟಿವ್ ಸ್ಟೇಟ್ಮೆಂಟ್ ಅಂತ ಕಂಡಿಡ್ಕೋಬೋದು. ಯಾಕೆ ನಾವು ಇದನ್ನು ಕಂಡಿಡ್ಕೋಬೇಕು, ಪಾಸಿಟಿವ್ ಸ್ಟೇಟ್ಮೆಂಟಾ ಅಥವಾ ನೆಗೆಟಿವ್ ಸ್ಟೇಟ್ಮೆಂಟಾ ಅಂತ ನೋಡೋದಾದರೆ, ಪಾಸಿಟಿವ್ ಸ್ಟೇಟ್ಮೆಂಟ್ ಏನಾದರೂ ಇದ್ದರೆ ಅದು ನೆಗೆಟಿವ್ ಟ್ಯಾಗ್ನ ಹಾಕಬೇಕು. ಅದಕ್ಕೆ ಇನ್ ಕೇಸ್ ನೆಗೆಟಿವ್ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ನಾವು ಪಾಸಿಟಿವ್ ಟ್ಯಾಗ್ನ ಮಾಡಬೇಕಾಗುತ್ತೆ. ಸೊ ಆದ್ದರಿಂದ ನಮಗೆ ಇದು ತುಂಬಾ ಮುಖ್ಯ ಆಗಿರುತ್ತೆ. ಸ್ಟೇಟ್ಮೆಂಟ್ ಪಾಸಿಟಿವಲ್ಲಿ ಇದೆಯಾ ಅಥವಾ ನೆಗೆಟಿವಲ್ಲಿ ಇದೆಯಾ ಅಂತ ನೋಡೋದು. ಅರ್ಥ ಆಯಿತು ಅನ್ಕೋತೀನಿ ಫ್ರೆಂಡ್ಸ್. ಪಾಸಿಟಿವ್ ಸ್ಟೇಟ್ಮೆಂಟ್ ಇದ್ದರೆ ನೆಗೆಟಿವ್ ಟ್ಯಾಗ್ ಹಾಕಬೇಕು, ನೆಗೆಟಿವ್ ಸ್ಟೇಟ್ಮೆಂಟ್ ಇದ್ದರೆ ಪಾಸಿಟಿವ್ ಕ್ವೆಶ್ಚನ್ ಟ್ಯಾಗ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ರೂಲ್ ಏನು ಅಂತ ನೋಡೋದಾದರೆ, ಐಡೆಂಟಿಫೈ ದ ಹೆಲ್ಪಿಂಗ್ ವರ್ಬ್ಸ್ ಇನ್ ಸ್ಟೇಟ್ಮೆಂಟ್. ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ನಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಇದೆಯಾ ಇಲ್ವಾ ಅಂತ ನೋಡ್ಕೋಬೇಕು. ಹೆಲ್ಪಿಂಗ್ ವರ್ಬ್ಸ್ ಯಾವ್ದ್ಯಾವುದು ಅಂತ ಅಂದರೆ, ಆ್ಯಮ್, ಈಸ್, ಆರ್, ವಾಸ್, ವರ್, ಕ್ಯಾನ್, ಕುಡ್, ವಿಲ್, ವುಡ್, ಶಾಲ್, ಶುಡ್, ಮೇ, ಮೈಟ್. ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಗಳಲ್ಲಿ ಇದಿಷ್ಟರಲ್ಲಿ ಯಾವುದಾದ್ರೂ ಒಂದು ಹೆಲ್ಪಿಂಗ್ ವರ್ಬ್ ಇದ್ದೇ ಇರುತ್ತೆ. ಅದು ಯಾವುದು ಅಂತ ನಾವು ಕಂಡುಹಿಡ್ಕೋಬೇಕು. ನೆಕ್ಸ್ಟ್ ರೂಲ್ ಏನಂತಂದರೆ, ಐಡೆಂಟಿಫೈ ದ ಪ್ರೊನೌನ್ ಇನ್ ಸ್ಟೇಟ್ಮೆಂಟ್. ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ನಲ್ಲಿ ಪ್ರೊನೌನ್ ಯಾವುದಾದ್ರೂ ಇದೆಯಾ ಅಂತ ನೋಡ್ಕೋಬೇಕು. ಯಾವ್ಯಾವ ಪ್ರೊನೌನ್ಗಳು ಬರುತ್ತೆ? ಐ, ವಿ, ಯು, ಹಿ, ಶಿ, ಇಟ್, ದೇ. ಕೊಟ್ಟಿರುವಂಥ ಸ್ಟೇಟ್ಮೆಂಟಲ್ಲಿ ಇಷ್ಟು ಪ್ರೊನೌನ್ಗಳಲ್ಲಿ ಯಾವುದಾದ್ರೂ ಇದೆಯಾ ಅಂತ ನೋಡ್ಕೋಬೇಕಾಗುತ್ತೆ. ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕ್ವೆಶ್ಚನ್ ಟ್ಯಾಗ್ ಮೇಲೆ ಯಾವ ರೀತಿ ಕ್ವೆಶ್ಚನ್ನ ಕೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ. ಮೊದಲನೇ ಕ್ವೆಶ್ಚನ್, ವಿ ಆರ್ ಪ್ರೌಡ್ ಟು ಬಿ ಇಂಡಿಯನ್ಸ್. ಇದು ಪಾಸಿಟಿವ್ ಸೆಂಟೆನ್ಸಾ ನೆಗೆಟಿವ್ ಸೆಂಟೆನ್ಸಾ ಅಂತ ನಾವು ಮೊದಲು ನೋಡ್ಕೋಬೇಕು. ವಿ ಆರ್ ಪ್ರೌಡ್ ಟು ಬಿ ಇಂಡಿಯನ್ಸ್ ಇದು ಪಾಸಿಟಿವ್ ಸೆಂಟೆನ್ಸ್. ಸೊ ನಾವು ಇದನ್ನು ನೆಗೆಟಿವ್ ಟ್ಯಾಗ್ ಮಾಡಬೇಕಾಗುತ್ತೆ. ಸೊ ಫಸ್ಟು ಇಲ್ಲಿ ಹೆಲ್ಪಿಂಗ್ ವರ್ಬ್ ಯಾವುದಿದೆ ಅದನ್ನು ತಗೋಬೇಕು. ಹೆಲ್ಪಿಂಗ್ ವರ್ಬ್ ಯಾವುದಿದೆ ಅಂದರೆ ಆರ್ ಇದೆ ಅಲ್ವಾ. ಇದು ನೆಗೆಟಿವ್ ಮಾಡಬೇಕಂದ್ರೆ ಇದಕ್ಕೆ ನಾವು ನಾಟ್ನ ಆ್ಯಡ್ ಮಾಡಬೇಕು. ಆರಂಟ್, ಇಲ್ಲಿ ಪ್ರೊನೌನ್ ಯಾವುದಿದೆ? ವಿ ಅವರೇ ಕೊಟ್ಟಿರೋದ್ರಿಂದ ಆರಂಟ್ ವಿ. ಆನ್ಸರ್ ಈಸ್ ಆಪ್ಷನ್ 4, ಆರಂಟ್ ವಿ. ಇದು ವಿ ಆರ್ ಪ್ರೌಡ್ ಟು ಬಿ ಇಂಡಿಯನ್ಸ್ದು ಕ್ವೆಶ್ಚನ್ ಟ್ಯಾಗ್. ನೆಕ್ಸ್ಟ್ ಎರಡನೇ ಕ್ವೆಶ್ಚನ್, ಹಿ ಈಸ್ ಎ ಫೇಮಸ್ ಡಾಕ್ಟರ್. ಇದು ಯಾವುದು? ಪಾಸಿಟಿವ್ ಸೆಂಟೆನ್ಸಾ ನೆಗೆಟಿವ್ ಸೆಂಟೆನ್ಸಾ? ಇದು ಪಾಸಿಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ, ಮತ್ತು ಇಲ್ಲಿ ಹೆಲ್ಪಿಂಗ್ ವರ್ಬ್ ಯಾವುದಿದೆ? ಈಸ್ ಇದೆ ಅಲ್ವಾ. ಈಸ್ ಪಾಸಿಟಿವ್ ಇದೆ, ನಾವು ನೆಗೆಟಿವ್ ಮಾಡಬೇಕಂದ್ರೆ ಈಸಂಟ್. ಪ್ರೊನೌನ್ ಯಾವುದಿದೆ? ಹಿ. ಈಸಂಟ್ ಹಿ. ಆನ್ಸರ್ ಈಸ್ ಆಪ್ಷನ್ 2. ನೆಕ್ಸ್ಟ್ ಕ್ವೆಶ್ಚನ್, ಹಿ ಸೆಡ್ ಐ ಆಮ್ ಎ ಡಾಕ್ಟರ್. ಇದು ಪಾಸಿಟಿವ್ ಸೆಂಟೆನ್ಸಾ ನೆಗೆಟಿವ್ ಸೆಂಟೆನ್ಸಾ? ಇದು ಪಾಸಿಟಿವ್ ಸೆಂಟೆನ್ಸ್. ಐ ಆಮ್ ಎ ಡಾಕ್ಟರ್. ಇಲ್ಲಿ ಹೆಲ್ಪಿಂಗ್ ವರ್ಬ್ ಯಾವುದಿದೆ ಅಂದರೆ ಆ್ಯಮ್ ಇದೆ ಅಲ್ವಾ. ಇದನ್ನು ನಾವು ನೆಗೆಟಿವ್ ಮಾಡಬೇಕು ಅಂದರೆ ನಾಟ್ ಸೇರಿಸಬೇಕು, ಆ್ಯಮಂಟ್. ಆದರೆ ನಾವು ಇನ್ನೊಂದು ವಿಷಯ ಏನಂತಂದರೆ, ಆ್ಯಮ್ ಬಂದಾಗ ನಾವು ಆ್ಯಮಂಟ್ ಅಂತ ಯೂಸ್ ಮಾಡೋ ಹಾಗಿಲ್ಲ. ನಾವು ಆರನ್ನು ತಗೋಬೇಕು, ಯಾಕಂದರೆ ಇದಕ್ಕೆ ಮೀನಿಂಗೇ ಇಲ್ಲ. ಸೊ ಆ್ಯಮ್ ಬಂದಾಗ ಆರಂಟ್ ಅಂತ ತಗೋಬೇಕು. ಇದಕ್ಕೆ ಆನ್ಸರ್ ಆರ್ ತಗೋತೀವಿ. ನಾಟು ನೆಗೆಟಿವ್ ಮಾಡಬೇಕು, ನಾಟು. ಇಲ್ಲಿ ಐ, ಈ ಪ್ರೊನೌನನ್ನು ತಗೋತೀವಿ, ಯಾಕಂದರೆ
ಐ ಆಮ್ ಎ ಡಾಕ್ಟರ್ ಅಂತ ಮೇನ್ ಸೆಂಟೆನ್ಸ್ ಏನಿದ್ರೆ ಐ ಆಮ್ ಎ ಡಾಕ್ಟರ್. ಸೊ ಐ ತಗೋತೀವಿ. ಆನ್ಸರ್ ಆರೆಂಟ್ ಐ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ದೇ ಆರ್ ಗೋಯಿಂಗ್ ಟು ಮೈಸೂರು ಟುಮಾರೋ. ಇದು ಯಾವ ಸೆಂಟೆನ್ಸಲ್ಲಿದೆ? ಇದು ಪಾಸಿಟಿವ್ ಸೆಂಟೆನ್ಸಲ್ಲಿದೆ. ಯಾಕಂದರೆ ಇಲ್ಲಿ ನೋ, ನೆವರ್, ನಾಟ್ ಯಾವುದೇ ರೀತಿಯ ನೆಗೆಟಿವ್ ವರ್ಡ್ ಇಲ್ಲ. ಸೊ ಇದು ಪಾಸಿಟಿವ್ ಸೆಂಟೆನ್ಸ್ ಆಗಿದೆ. ಇದನ್ನು ನಾವು ಇವಾಗ ಅದನ್ನು ನೆಗೆಟಿವ್ ಟ್ಯಾಗ್ ಮಾಡಬೇಕು. ಯಾವ ರೀತಿ ಅಂತ ಅಂದರೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಆರ್ ಇದೆ. ಆ್ಯಸ್ ಯೂಶುವಲ್ ನೆಗೆಟಿವ್ ಟ್ಯಾಗ್ ಮಾಡಬೇಕಂದ್ರೆ ನಾಟನ್ನು ಆ್ಯಡ್ ಮಾಡಬೇಕು. ಆರಂಟ್ ದೇ ಇದೆ, ದೇ. ಆರಂಟ್ ದೇ ಇಸ್ ದ ರೈಟ್ ಆನ್ಸರ್. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಶಾಂತಿಗ್ರಾಮ ಈಸ್ ಎ ಸ್ಮಾಲ್ ವಿಲೇಜ್. ಇದು ಯಾವ ಸೆಂಟೆನ್ಸ್? ಇದು ಕೂಡ ಪಾಸಿಟಿವ್ ಸೆಂಟೆನ್ಸ್. ಯಾಕಂದರೆ ನಾಟ್, ಹಾರ್ಡ್ಲಿ, ನೆವರ್, ನೋ ಇದು ಯಾವುದೇ ವರ್ಡ್ ಇಲ್ಲ. ಸೊ ಶಾಂತಿಗ್ರಾಮ ಈಸ್ ಎ ಸ್ಮಾಲ್ ವಿಲೇಜ್, ಇದು ಪಾಸಿಟಿವ್ ಸೆಂಟೆನ್ಸ್. ಸೊ ಇದನ್ನು ನೆಗೆಟಿವ್ ಮಾಡಬೇಕು. ಇಲ್ಲಿ ಹೆಲ್ಪಿಂಗ್ ವರ್ಬ್ ಯಾವುದಿದೆ? ಈಸ್ ಇದೆ. ಈಸ್ ನಾವು ನೆಗೆಟಿವ್ ಮಾಡಬೇಕಂದ್ರೆ ನಾಟ್, ಈಸಂಟ್, ಇಟ್. ಯಾಕೆ ಶಾಂತಿಗ್ರಾಮ ನಾವು ಪ್ರೊನೌನ್ನ ಯೂಸ್ ಮಾಡಬೇಕಾದ್ರೆ ಅದು ಅಂತ ಹೇಳ್ತೀವಿ ಅಲ್ವಾ. ಶಾಂತಿಗ್ರಾಮ ಈಸ್ ಎ ಸ್ಮಾಲ್ ವಿಲೇಜ್. ಶಾಂತಿಗ್ರಾಮ ಅಂತ ಅಂದರೆ ಅದು ಒಂದು ವಸ್ತು ಆಗಿರೋದ್ರಿಂದ ಇಟ್ ಅಂತ ಯೂಸ್ ಮಾಡ್ತೀವಿ. ಸೊ ಈಸಂಟ್, ಇಟ್. ಆನ್ಸರ್ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಕೈಂಡ್ನೆಸ್ ಈಸ್ ಎ ಗ್ರೇಟ್ ಹ್ಯೂಮನ್ ಕ್ವಾಲಿಟಿ. ಇದು ಯಾವ ಸೆಂಟೆನ್ಸಲ್ಲಿದೆ ಅಂತ ನೋಡೋದಾದರೆ ಇದು ಪಾಸಿಟಿವ್ ಸೆಂಟೆನ್ಸಲ್ಲಿದೆ ಅಲ್ವಾ. ಪಾಸಿಟಿವ್ ಸೆಂಟೆನ್ಸಲ್ಲಿದೆ. ಸೊ ನೆಗೆಟಿವ್ ಮಾಡಬೇಕು. ಈಸ್ ಇದೆ, ಈಸ್ನ ತಗೋತೀವಿ. ಮತ್ತು ಪಾಸಿಟಿವ್ ಇರೋದ್ರಿಂದ ನೆಗೆಟಿವ್ ಮಾಡಬೇಕು, ಈಸಂಟ್ ಹಾಕ್ತೀವಿ. ಕೈಂಡ್ನೆಸ್ ಅದು ಕೂಡ ಒಂದು ವಿಷಯದ ಬಗ್ಗೆ ಹೇಳ್ತಾ ಇರೋದು. ಸೊ ಇಟ್ ತಗೋತೀವಿ. ಈಸಂಟ್ ಇಟ್ ರೈಟ್ ಆನ್ಸರ್. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಯು ಕ್ಯಾನ್ ನಾಟ್ ಡ್ರೈವ್ ಎ ಕಾರ್. ಇಲ್ಲಿ ನೀವು ಈಗ ಗಮನಿಸಿ, ಇಲ್ಲಿ ನಾಟ್ ಇದೆ, ಕ್ಯಾನ್ ನಾಟ್ ಇದೆ. ಸೊ ಇಲ್ಲಿ ನೆಗೆಟಿವ್ ಸೆಂಟೆನ್ಸ್ ಇದು. ಇದನ್ನು ನಾವು ಪಾಸಿಟಿವ್ ಮಾಡಬೇಕಂದ್ರೆ ವೆರಿ ಸಿಂಪಲ್, ನಾಟ್ನ ತೆಗಿಬೇಕಷ್ಟೆ. ಕ್ಯಾನ್ ಯು ಇಸ್ ದ ರೈಟ್ ಆನ್ಸರ್. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಇನ್ ದ ಗಾರ್ಡನ್. ಇದು ಯಾವ ಸೆಂಟೆನ್ಸ್? ಇದು ಕೂಡ ಪಾಸಿಟಿವ್ ಸೆಂಟೆನ್ಸ್. ಪಾಸಿಟಿವ್ ಸೆಂಟೆನ್ಸ್ನ ನೆಗೆಟಿವ್ ಆಗಿ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಯಾವುದು ಹೆಲ್ಪಿಂಗ್ ವರ್ಬ್ ಇದೆ? ಆರ್ ತಗೋತೀವಿ. ನೆಗೆಟಿವ್ ಮಾಡಬೇಕಂದ್ರೆ ನಾಟ್ ಸೇರಿಸ್ತೀವಿ. ಚಿಲ್ಡ್ರನ್ ಅಂದರೆ ಮಕ್ಕಳನ್ನ ನಾವು ಪ್ರೊನೌನ್ ಯಾವ ರೀತಿ ಯೂಸ್ ಮಾಡ್ತೀವಿ ಅಂತಂದರೆ ದೇ. ಆರೆಂಟ್ ದೇ ಇಸ್ ದ ರೈಟ್ ಆನ್ಸರ್. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಫಿಲ್ಮ್ಸ್ ಆರ್ ನಾಟ್ ಇಂಟ್ರೆಸ್ಟಿಂಗ್ ನವೆಡೇಸ್. ಇದು ಯಾವ ಸೆಂಟೆನ್ಸ್? ಇದು ನೆಗೆಟಿವ್ ಸೆಂಟೆನ್ಸ್. ಯಾಕೆ ಅಂತಂದರೆ ಇಲ್ಲಿ ನಾವು ನಾಟ್ ಅಂತ ಯೂಸ್ ಮಾಡಿದ್ದೀವಿ. ಸೊ ನೆಗೆಟಿವ್ ಇರೋದನ್ನು ನಾವು ಪಾಸಿಟಿವ್ ಆಗಿ ಮಾಡಬೇಕಂದ್ರೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಏನಿದೆ ಆರ್ನ ತಗೋತೀವಿ. ಆರ್ ತೊಗೊಂಡ್ವಿ. ನಾಟ್ ಇರೋದ್ರಿಂದ ನಾಟನ್ನು ತೆಗೆದಾಕ್ತೀವಿ. ಫಿಲ್ಮ್ಸ್ ಅಂತ ಅಂದರೆ ಫಿಲ್ಮ್ಸ್ ಅದು ಚಲನಚಿತ್ರಗಳು ಅಂತ ಬರುತ್ತೆ. ಸೊ ದೇ ಆರ್ ದೇ ಇಸ್ ದ ಇಸ್ ದ ರೈಟ್ ಆನ್ಸರ್. ಆರ್ ದೇ. Option 4 is the right answer. Next question, she can barely speak. She can barely speak. ನಾವು ಆಲ್ರೆಡಿ ನೋಡಿದ್ದೀವಿ, ಬೇರ್ಲಿ ಅಂತ ಬಂದರೆ ಅದು ನೆಗೆಟಿವ್ ವರ್ಡ್. ನೆಗೆಟಿವ್ ಬರೋದ್ರಿಂದ ನಾವು ಪಾಸಿಟಿವ್ ಮಾಡಬೇಕು. ಸೊ ಕ್ಯಾನ್, ಶಿ ಇಸ್ ದ ರೈಟ್ ಆನ್ಸರ್. ಕ್ಯಾನ್ ಇದೆ, ಹೆಲ್ಪಿಂಗ್ ವರ್ಬ್ ತೊಗೊಂಡ್ವಿ. ಪ್ರೊನೌನ್ ಶಿ ಅವರೇ ಕೊಟ್ಟಿದ್ದಾರೆ ತಗೋತೀವಿ. ಕ್ಯಾನ್, ಶಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ದ ಗರ್ಲ್ ಒನ್ ದ ಫಸ್ಟ್ ಪ್ರೈಸ್. ಇಲ್ಲಿ ಏನು? ಇಲ್ಲಿ ನಮಗೆ ಹೆಲ್ಪಿಂಗ್ ವರ್ಬ್ ಯಾವುದಿದೆ? ಹೆಲ್ಪಿಂಗ್ ವರ್ಬ್ ಇಲ್ಲಿ ಇಲ್ಲ. ಸೊ ನಾವೀಗ ಏನು ಮಾಡಬೇಕು ಅಂತಂದರೆ ಹೈಡಿಂಗ್ ವರ್ಬ್ ಅಂತ ಕಂಡುಹಿಡಿಬೇಕು. ವರ್ಬ್ ಅಂತಂದರೆ ಕ್ರಿಯಾಪದ. ವರ್ಬ್ ಇಲ್ಲಿದೆ ಅಲ್ವಾ ನೋಡಿ, ಇದು ಹೈಡಿಂಗ್ ವರ್ಬ್ ಅಂತ ಕರಿತೀವಿ. ಒನ್, ಗೆದ್ಲು ಅಂತ. ಇದು ಯಾವ ಸೆಂಟೆನ್ಸಲ್ಲಿದೆ? ಪಾಸ್ಟ್ ಟೆನ್ಸಲ್ಲಿದೆ ಅಲ್ವಾ. ಸೊ ನಾವು ಪಾಸ್ಟ್ ಟೆನ್ಸ್ ಇದ್ದರೆ ಡಿಡ್ನ ತಗೋಬೇಕು. ಡಿಡ್ ಇದು ಪಾಸಿಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ನೆಗೆಟಿವ್ ಆ್ಯಡ್ ಮಾಡ್ತೀವಿ. ಶಿ, ಡಿಡ್ ಆ್ಯಂಡ್ ಶಿ. ಸೊ ಆನ್ಸರ್ ಈಸ್ ದ 2. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಯು ಆರ್ ಕುಂತಿದೇವಿಸ್ ಓನ್ ಫಸ್ಟ್ ಸನ್. ಇದು ಅಷ್ಟೇ ಪಾಸಿಟಿವ್ ಸೆಂಟೆನ್ಸ್ ಇದೆ. ನಿಮ್ಗೆ ಗೊತ್ತಾಗ್ತಿದೆ ಅನಿಸುತ್ತೆ ಇವಾಗ ನಾನು ಹೇಳ್ತಾ ಇರೋದು. ನೋ ಇಲ್ಲ, ನಾಟ್ ಇಲ್ಲ, ನೆವರ್ ಇಲ್ಲ, ಬೇರ್ಲಿ ಇಲ್ಲ, ಹಾರ್ಡ್ಲಿ ಇಲ್ಲ. ಸೊ
ಇದು ಪಾಸಿಟಿವ್ ಸೆಂಟೆನ್ಸ್ ಆಗಿರುತ್ತೆ. ಸೊ ಇದನ್ನು ನೆಗೆಟಿವ್ ಮಾಡಬೇಕಂದ್ರೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಇದೆ, ಹೆಲ್ಪಿಂಗ್ ವರ್ಬ್ನ ತೊಗೋತೀವಿ. ಆರ್ ನೆಗೆಟಿವ್ನ ಆ್ಯಡ್ ಮಾಡಿದ್ವಿ. ಯು ಅವರೇ ಕೊಟ್ಟಿದ್ದಾರೆ ಪ್ರೊನೌನ್ ಯು, ಆರಂಟ್ ಯು. ಆರಂಟ್ ಯು ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ರೀನಾ ಈಸ್ ಲೀವಿಂಗ್ ಟು ನೈಟ್. ಸೊ ಇದು ಕೂಡ ಪಾಸಿಟಿವ್ ಸೆಂಟೆನ್ಸ್. ಈಸ್ ತೊಗೋತೀವಿ, ಹೆಲ್ಪಿಂಗ್ ವರ್ಬ್ ಈಸ್ ತೊಗೊಂಡ್ವಿ, ನೆಗೆಟಿವ್ ಆ್ಯಡ್ ಮಾಡಿದ್ವಿ. ರೀನಾ ಅಫ್ಕೋರ್ಸ್ ಪ್ರೊನೌನ್ ಶಿ ಬರುತ್ತೆ, ಈಸ್ ಆ್ಯಂಡ್ ಶಿ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಫಾರ್ಮರ್ಸ್ ಗ್ರೋ ಫುಡ್ ಫಾರ್ ದ ಕಂಟ್ರಿ. ಇದು ಯಾವ ಸೆಂಟೆನ್ಸಲ್ಲಿದೆ? ಇದು ಪಾಸಿಟಿವ್ ಸೆಂಟೆನ್ಸ್ ಇದೆ, ಇದು ನಿಮಗೆ ಗೊತ್ತಾಯಿತು. ಸೊ ಇಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ, ಅದ್ರ ಬದಲು ಏನಿದೆ? ಐಡಿಂಗ್ ವರ್ಬ್ ಇದೆ, ಗ್ರೋ. ಗ್ರೋ ಇದು ಪ್ರೆಸೆಂಟ್ ಟೆನ್ಸ್ ಆಗಿರೋದ್ರಿಂದ ನಾವು ಡೂನ ತೊಗೋತೀವಿ. ಮತ್ತು ನಿಮಗೆ ಇನ್ನೊಂದು ಗ್ರೋ ಇರೋದ್ರಿಂದ ಪ್ರೆಸೆಂಟ್ ಟೆನ್ಸ್ ಇರೋದ್ರಿಂದ ಡೂ ತೊಗೊಂಡ್ವಿ. ಇನ್ ಕೇಸ್ ಅಲ್ಲಿ ಗ್ರೋಸ್ ಅಂತ ಇದ್ದಿದ್ರೆ ನಾವು ಪ್ರೆಸೆಂಟ್ ಟೆನ್ಸ್ ಇದ್ದು ಐಡಿಂಗ್ ವರ್ಬ್ಗೆ ಎಸ್ ಇದ್ರೆ ನಾವು ಡಸ್ ತೊಗೋತೀವಿ. ಇಲ್ಲಿ ಡಸ್ಸೇ ಇಲ್ಲ, ನಮಗೆ ಅದ್ರ ಟೆನ್ಷನ್ನೇ ಬೇಡ. ಸೊ ಡೂ ತೊಗೊಂಡ್ವಿ, ಪಾಸಿಟಿವ್ ಇರೋದ್ರಿಂದ ನೆಗೆಟಿವ್ ಆ್ಯಡ್ ಮಾಡಿದ್ವಿ. ಫಾರ್ಮರ್ಸ್ ಅಂದರೆ ದೇ, ಡೋಂಟ್ ದೇ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 15 ಕ್ವೆಶನ್, ದ ಚಿಲ್ಡ್ರನ್ಸ್ ಆರ್ ಪ್ಲೇಯಿಂಗ್. ಇದು ಕೂಡ ಪಾಸಿಟಿವ್ ಸೆಂಟೆನ್ಸಲ್ಲಿದೆ. ಹೆಲ್ಪಿಂಗ್ ವರ್ಬ್ ಆರ್ ತೊಗೊಂಡ್ವಿ, ನಾಟ್ ಆ್ಯಡ್ ಮಾಡಿದ್ವಿ. ಚಿಲ್ಡ್ರನ್ ದೇ ಆರಂಟ್ ದೇ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ದೇ ಲವ್ಡ್ ಈಚ್ ಅದರ್ ವೆರಿ ಮಚ್. ಇದು ಪಾಸಿಟಿವ್ ಸೆಂಟೆನ್ಸ್ ಆಗಿದೆ. ಹೈಡಿಂಗ್, ಇಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ವಾ, ಹೈಡಿಂಗ್ ವರ್ಬ್ ಇದೆ. ಲವ್ಡ್ ಅಂದರೆ ಪ್ರೀತಿಸುತ್ತಿದ್ದರು, ಇದು ಪಾಸ್ಟ್ ಟೆನ್ಸ್. ಸೊ ನಾವು ಡಿಡ್ನ ತಗೋತೀವಿ. ಇದು ಪಾಸಿಟಿವ್ ಆಗಿರೋದ್ರಿಂದ ನೆಗೆಟಿವ್ನ ಆ್ಯಡ್ ಮಾಡ್ತೀವಿ. ದೇ ಕೊಟ್ಟಿದ್ದಾರೆ, ಡಿಡ್ ಆ್ಯಂಡ್ ದೇ ಇಸ್ ದ ರೈಟ್ ಆನ್ಸರ್. ಯಾವುದು? ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 17th ಕ್ವೆಶನ್, ದ ಬಾಯ್ ವಾಸ್ ಪ್ಲೇಯಿಂಗ್ ಇನ್ ದ ಮಡ್. ಇದು ಪಾಸಿಟಿವ್ ಸೆಂಟೆನ್ಸ್ ಆಗಿದೆ. ವಾಸ್ ಹೆಲ್ಪಿಂಗ್ ವರ್ಬ್ ಕೊಟ್ಟಿದ್ದಾರೆ, ವಾಸ್ ನೆಗೆಟಿವ್ ಆ್ಯಡ್ ಮಾಡ್ತೀವಿ, ವಾಸಂಟ್. ದ ಬಾಯ್ ಅಂದರೆ ಹೀ ಬರುತ್ತೆ, ವಾಸಂಟ್ ಹೀ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ದ ಗರ್ಲ್ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ಹಿಸ್ ವರ್ಡ್ಸ್. ಇದು ಸೆಂಟೆನ್ಸು ನೆಗೆಟಿವ್ ಸೆಂಟೆನ್ಸ್ ಆಗಿದೆ. ಇಲ್ಲಿ ನಾಟ್ ಇರೋದ್ರಿಂದ ನೆಗೆಟಿವ್ ಸೆಂಟೆನ್ಸ್ ಆಗಿದೆ. ಸೊ ನಾವು ಈಗ ಇದನ್ನು ಪಾಸಿಟಿವ್ ಟ್ಯಾಗ್ ಮಾಡಬೇಕು. ಇಲ್ಲಿ ಹೆಲ್ಪಿಂಗ್ ವರ್ಬ್ ಎಲ್ಲಿದೆ? ಹೆಲ್ಪಿಂಗ್ ವರ್ಬ್ ಡಿಡ್ ಇಲ್ಲೇ ಇದೆ. ಸೊ ಡಿಡ್ ನಾಟ್ ಇರೋದ್ರಿಂದ ನಾವು ಪಾಸಿಟಿವ್ ಮಾಡಬೇಕಾಗಿರೋದ್ರಿಂದ ನಾಟನ್ನೇ ಹ್ಯಾಡ್ ಮಾಡೋಂಗಿಲ್ಲ. ಡಿಡ್ ಶಿ, ದ ಗರ್ಲ್ ಅಂದರೆ ಶಿ, ಡಿಡ್ ಶಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಯುವರ್ ಫ್ರೆಂಡ್ಸ್ ಆರ್ ಕಮಿಂಗ್ ಟು ನೈಟ್. ಇದು ಯಾವ ಸೆಂಟೆನ್ಸಲ್ಲಿದೆ ಅಂದರೆ ಪಾಸಿಟಿವ್ ಸೆಂಟೆನ್ಸ್ ಆಗಿದೆ. ಇದು ನೆಗೆಟಿವ್ ಮಾಡಬೇಕು. ಆರ್ ಇದೆ, ಆರ್ ತೊಗೊಂಡ್ವಿ. ನೆಗೆಟಿವ್ ಮಾಡಬೇಕಂದ್ರೆ ಆರಂಟ್ ದೇ. ಯುವರ್ ಫ್ರೆಂಡ್ಸ್ ಅಂತ ಇದೆ ಅಲ್ವಾ, ದೇ. ಆರಂಟ್ ದೇ ಇಸ್ ದ ರೈಟ್ ಆನ್ಸರ್. ಆಪ್ಷನ್ 4 ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಹಿ ಸ್ಪೀಕ್ಸ್ ಇಂಗ್ಲೀಷ್ ವೆರಿ ವೆಲ್. ಇದು ಕೂಡ ಪಾಸಿಟಿವ್ ಸೆಂಟೆನ್ಸ್ ಆಗಿದೆ. ನೆಗೆಟಿವ್ ಟ್ಯಾಗ್ ಆ್ಯಡ್ ಮಾಡಬೇಕು. ಸ್ಪೀಕ್ಸ್ ಅಂತ ಇದೆ ಅಲ್ವಾ, ಇಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ವಾ, ಹೈಡಿಂಗ್ ವರ್ಬ್ ಇದೆ. ಸ್ಪೀಕ್ಸ್ ಇಲ್ಲಿ ಎಸ್ ಬಂದಿದೆ ನೋಡಿ, ನಾನು ಆಗಲೇ ಹೇಳಿದೆ ಎಸ್ ಅಂತ ಆ್ಯಡ್ ಮಾಡಿದರೆ ಡಸ್ ತೊಗೋಬೇಕು ಅಂತ. ಇಲ್ಲಿ ಡಸ್ ತೊಗೊಂಡ್ವಿ. ನೆಗೆಟಿವ್ ಮಾಡಬೇಕಾಗಿರೋದ್ರಿಂದ ನಾಟ್ ಆ್ಯಡ್ ಮಾಡಿದ್ವಿ. ಹಿ ಇಲ್ಲ, ಪ್ರೊನೌನ್ ಅವರೇ ಕೊಟ್ಟಿದ್ದಾರೆ, ಹಿ ಹಾಕಿದ್ವಿ. ಡಸಂಟ್ ಹಿ ಈಸ್ ದ ರೈಟ್ ಆನ್ಸರ್. ಫ್ರೆಂಡ್ಸ್, ನಿಮಗೆಲ್ಲ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೇನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.